ಹಾಂ ಸರ್ ನಮಸ್ತೆ ಸರ್. ಸರ್ ನಮ್ಮ ಹೆಸರು ಸರ್? ನನ್ನ ಹೆಸರು ಪುರುಷೋತ್ತಮ್ ಅಗ್ನಿ ಅಂತ. ನಾನು ಈಗ ಒಂದು ಸತ್ಯಸಾಯಿ ಬಾಬಾ ಕಾಲೇಜ್ ಮತ್ತು ಶಾಲೆಯ ಒಂದು ಅಡ್ಮಿನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಅಂತಂದರೆ, ಈಗ ಎಸ್ ಎಲ್ ಭೈರಪ್ಪ ಸರ್ ಅವರು ನಮ್ಮ ಮನೆಯ ಬಾಜುವಲ್ಲೇ ಇರೋದ್ರಿಂದ, ಅಂದರೆ ಹತ್ತಿರನೇ ನಮ್ಮ ಮನೆಗೆ ಅವ್ರ ಮನೆಗೆ ಒಂದು 300 ಮೀಟ್ರ್ ಅಷ್ಟೇ ಅಂತರ ಇರೋದು. ಮತ್ತು ಯಾವಾಗಲೂ ಬಹುತೇಕ ಕಾರ್ಯಕ್ರಮಗಳಿಗೆ ಸರ್ ಜೊತೆಗೆ ನಾನು ಕಾರಲ್ಲಿ ಅವ್ರನ್ನ ಕರ್ಕೊಂಡ್ಬರುವೆ. ತುಂಬ ಸಾಹಿತ್ಯ ಸೇವೆ ಮಾಡಿದ್ದಾರೆ ಸರ್. ಸಾಹಿತ್ಯ ಸೇವೆ ಸಾಹಿತ್ಯ ಸೇವೆ ಅವ್ರು ಮಾಡಿದ್ದಾರೆ, ಸಾಹಿತ್ಯ ಸೇವೆ ನೀವು ಮಾಡಿದ್ರ? ಆ ಸಾಹಿತ್ಯ ಸೇವೆ ನಾನು ಮಾಡಿದ್ದೀನಿ ಅಷ್ಟೇನೆ ಹೇಳ್ಬೋದು. ಬಟ್ ಆದರೆ ಒಂದು ಬೇಸರ ಅಂತಂದರೆ, ಇನ್ನೊಂದು 4-5 ವರ್ಷ ಇನ್ನೊಂದು ಸೆಂಚುರಿ ಹೊಡಿಬೇಕಾಗಿತ್ತು ಅವರು. ಹೌದು, 3 ವರ್ಷ ಶತಾಯುಷಿಗಳಾಗಿರೋರು. ಬಟ್ ಭಗವಂತ, ತಾಯಿ ಚಾಮುಂಡೇಶ್ವರಿ ಏನು ಅಂತ ಗೊತ್ತಿಲ್ಲ. ಬಟ್ ದಸರಾ ಸಂದರ್ಭದಲ್ಲಿ ಒಂದು ಕಡೆ ಹಬ್ಬದ ವಾತಾವರಣ ಮೈಸೂರಲ್ಲಿ ಇದ್ದರೆ, ಇನ್ನೊಂದು ಕಡೆಗೆ ಇದೇ ಮೈಸೂರಿನ ಒಬ್ಬ ಪುತ್ರನನ್ನು ನಾನು ಕಳ್ಕೊಂಡಿದ್ದು, ಅದೊಂದು ನಿರಾಶೆ ಆಗುತ್ತೆ. ಮತ್ತು ಅದು ಬಿಟ್ಟರೆ ಅವರು ನಮ್ಮ ಒಂದು ಬಾಂಧವ್ಯ ಅಂತಾರೆ. ಯಾವಾಗಲೂ ನಾನು ಅವ್ರನ್ನ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಕರೆಯೋದಕ್ಕಾಗಿರ್ಬೋದು, ಅಥವಾ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬರಬೇಕಾದ್ರೆ ಯಾವಾಗಲೂ ಹೇಳೋರು, ನೀನು ಪುಸ್ತಕ ಓದ್ದೇ ಬರಬೇಡ, ನೀನು ನನ್ನ ಹತ್ರ ಮಾತಾಡೋಕ್ಕೆ. ಪುಸ್ತಕ ಓದಿ ಬಂದು ನನ್ನ ಹತ್ರ ಚರ್ಚೆ ಮಾಡು, ಏನಾದ್ರು ಇದ್ದರೆ ಮಾತಾಡು, ಇಲ್ಲಾಂದರೆ ಮಾತಾಡಲೇಬೇಡ. ಅಂದರೆ ನಾನು ಅವ್ರ ಹತ್ರ ಕಲ್ತಿದ್ದೇನು ಅಂತಂತಂದರೆ, ಪುಸ್ತಕ ಓದುವ ಹವ್ಯಾಸ ಇವಾಗೇನು ಕಳೆದೋಗ್ತಿದೆಯಲ್ಲ, ಬಟ್ ನಮ್ಮಂಥ ಯುವಕರಿಗೆ, ಯುವ ಪೀಳಿಗೆಗೆ ಅವರು ಹೇಳ್ತಿರೋದೇನು ಅಂತಂದರೆ, ಪುಸ್ತಕವನ್ನು ಓದ್ರಿ, ಅದರಲ್ಲಿರುವಂಥ ಪದಪುಂಜಗಳನ್ನ ಪರಿಚಯ ಆಗುತ್ತೆ, ಬದುಕಿನ ವಿವಿಧವಾದ ಬದುಕಿನ ಹಲವು ಮಜಲುಗಳು ನಮಗೆ ತಿಳಿತಾ ಹೋಗುತ್ತೆ ಅಂತ. ಸೊ ಆ ಒಂದು ಪರಿಚಯ ನಾನು ಅವಾಗಷ್ಟೇ ಓದಲಿಕ್ಕೆ ಅಂತ ಶುರು ಮಾಡಿದ್ದು ಒಂದು ಪರ್ವ ಅಂತ. ಸರ್ ಪರ್ವ ಅನ್ನೋ ಪುಸ್ತಕ ಏನು ಬರೆದಿದ್ದಾರೆ ಅಂದರೆ, ಮಹಾಭಾರತದ ಅವರದೇ ಆದ ಪರ್ಸ್ಪೆಕ್ಟಿವ್ನಲ್ಲಿ ಬರೆದಿರ್ತಕ್ಕಂತಹ ಏನು ಮಹಾಭಾರತ ಇದೆ, ಅದನ್ನು ಇಲ್ಲಿ ಕಲಾಮಂದಿರದಲ್ಲಿ ನಾಟಕ ಮಾಡಲಾಯಿತು. ಒಂದು ವಾರ ಪೂರ್ತಿ ನಾಟಕ, 8 ಗಂಟೆಗಳ ಕಾಲ. ನಾನು ಅದನ್ನು ನೋಡಾದ್ಮೇಲೆ ಓದಕ್ಕೆ ಶುರು ಮಾಡಿದೆ. ಸೊ ಹಾಗಾಗಿ ಆವಾಗ ಒಂದು ಓದುವಂತಹ ಹವ್ಯಾಸ, ಇವರ ಸಾಹಿತ್ಯದ ಓದುವಂತಹ ಹವ್ಯಾಸಕ್ಕೆ ಬಂದೆ. ಬಟ್ ಹೆಚ್ಚಿನದಾಗಿ ಅವರ ಸಾಹಿತ್ಯನ ಓದಿದ್ದಕ್ಕಿಂತ ಆ ಸಾಹಿತ್ಯವೊಟ್ಟಿಗಿನ ಒಡನಾಟವೇ ನನ್ನ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಸೇವೆ ಅಂತ ಭಾವಿಸ್ತೀನಿ ಅಷ್ಟೇ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.